ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಈ ಬಾರಿ ಅಂತೂ ನಾವು ಸಿಕ್ಕಾಪಟ್ಟೆ ನೋಡಿದೀವಿ ಇದನ್ನ. ಸೊ ಈ ಮಳೆಗಾಲಕ್ಕೂ ಮುನ್ನ ಅಂದ್ರೆ ಎಲ್ ನಿನೋ ಎಫೆಕ್ಟ್ ಇಂದ ಬರವನ್ನ ಕಂಡ್ವಿ. ಈಗ ಎಲ್ಲಾ ಕಡೆ ಒಂದೊಂದು ಪ್ಲೇಸ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ, ಒಂದೊಂದ್ ಕಡೆ ಮಳೆನೇ ಇಲ್ಲ. ಈ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ಗೆ ರೀಸನ್ಸ್ ಏನು, ಯಾಕೆ ಈ ರೀತಿ ಆಗ್ತಾ ಇದೆ? ಎಲ್ ನಿನೋ ಎಫೆಕ್ಟ್ ಆದ ಬಳಿಕ ಮಳೆನೇ ಬರುವುದಿಲ್ಲ ಅನ್ನುವಂಥ ಒಂದು ಥಾಟ್ಗೆ ಜನರು ಹೋಗ್ಬಿಟ್ಟಿದ್ರು. ಆದ್ರೆ ಕೆಲವೊಂದು ಭಾಗದಲ್ಲಿ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇತ್ತು. ಅಂದ್ರೆ ವೆದರ್ ರಿಪೋರ್ಟ್ ಕೂಡ ಹಾಗೆ ಇತ್ತು. ಸೊ ಈ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ CS ಪಾಟೀಲ್ ಸರ್ ಇದ್ದಾರೆ. ಬನ್ನಿ ಅವನ್ನ ಮಾತಾಡ್ಸೋಣ. ಹೆಲೋ ಸರ್, ಅಲ್ವಾ, ಹೇಗಿದ್ದೀರಾ? ನಾನು ಆರಾಮ. ಸರ್, ಈ ಬಾರಿ ನಾವು ಡಿಸ್ಕಸ್ ಮಾಡ್ತಾನೆ ಇದ್ದೀವಿ ಸತತ 3-4 ಎಪಿಸೋಡಿಂದ ಈ ವೆದರ್ ಕಂಡೀಷನ್ ಬಗ್ಗೆ. ಬಿಕಾಸ್ ದಿಸ್ ಟೈಮ್ ಇಟ್ ಇಸ್ ಎಲ್ ನಿನೋ ಎಫೆಕ್ಟ್ ಜೊತೆಗೆ ಒಂದು ಕಡೆ ಮಳೆ ಆಗ್ತಾ ಇದೆ, ಒಂದು ಕಡೆ ಮಳೆ ಆಗ್ತಾ ಇಲ್ಲ. ಏನು ಸರ್ ರೀಸನ್, ಮೇನ್ ರೀಸನ್ ಏನು ಈ ರೀತಿಯಾದಂಥ ಫ್ಲಕ್ಚುಯೇಷನ್ಗೆ ಅಂತ? ಅದ ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಂತ ಕರಿತೀವಿ ನಾವು. ಅಂದರೆ ವಿಪರೀತ ಹವಾಮಾನ ಘಟನೆಗಳು. ಒಂದು ಕಡೆ ಅತಿಯಾಗಿ ಮಳೆ ಆದರೆ ಇನ್ನೊಂದು ಕಡೆ ಮಳೆ ಆಗದೇ ಇರೋದು. ಅಂದ್ರೆ ಒಂದು ಕಡೆ ಪ್ರವಾಹ ಆಗೋದು, ಒಂದು ಕಡೆ ಬರಗಾಲ ಬರೋದು, ಮತ್ತು ಕೆಲವೊಮ್ಮೆ ಕ್ಲೌಡ್ ಬರ್ಸ್ಟ್ ಆಗೋದು. ಇದಕ್ಕೆ ಮೇಘಾ ಸ್ಫೋಟ ಅಂತ ಕರಿತೀವಿ. ಕೆಲವೊಮ್ಮೆ ಈ ಲೋ ಪ್ರೆಷರ್ ಸಿಸ್ಟಮು, ಸೈಕ್ಲೋನು ತೀವ್ರಗೊಳ್ತಾವು, ಮತ್ತು ಗುಡುಗು ಮಿಂಚು ಕೂಡ ತೀವ್ರಗೊಳ್ತಾವು. ಇವಕ್ಕೆ ನಾವು ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಂತ ಕರಿತೀವಿ ನಾವು. ಇತ್ತಿತ್ತಲಾಗಿ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸು ಹೆಚ್ಚಿಗೆ ಆಗ್ತಾ ಇದಾವೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಏರಿಕೆ ಆಗಿರುವುದು ಒಂದು ಮುಖ್ಯ ಕಾರಣ. ಇದು ಔದ್ಯೋಗಿಕ ಕ್ರಾಂತಿ ಆದ ನಂತರ ಯಂತ್ರಗಳ ಬಳಕೆ ಹೆಚ್ಚಿಗೆ ಆಗುತ್ತಾ ಬಂತು. ಈ ಯಂತ್ರಗಳನ್ನು ಓಡಿಸಲಿಕ್ಕೆ ನಾವು ಕೋಲು, ನ್ಯಾಚುರಲ್ ಗ್ಯಾಸಸ್ಸು ಮತ್ತು ನಾವು ಉಪಯೋಗ ಮಾಡ್ತಾಯಿದ್ದೀವಿ. ಇವೆಲ್ಲ ಕೋಲು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ನಾವು ಉಪಯೋಗ ಮಾಡಕತ್ತಿದ ಮೇಲೆ ಇವು ಏನು ಮಾಡ್ತಾವಂದ್ರೆ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣದಲ್ಲಿ ಹೊರಸೂಸ್ತಾವು. ಮತ್ತು ಅದು ಅಲ್ಲದೆ ಕೃಷಿಲಿಂದ ಕೂಡ ಸಾಕಷ್ಟು ಕಾರ್ಬನ್ ಮೊನಾಕ್ಸೈಡು ಕೂಡ ವಾತಾವರಣದಲ್ಲಿ ಸೇರಿಕೊಳ್ತೈತಿ. ಮತ್ತು ನೈಟ್ರಸ್ ಆಕ್ಸೈಡು ಇವೆಲ್ಲ ಈ ಎಲ್ಲ ಅನಿಲಗಳಿಗೆ ನಾವು ಹಸಿರು ಮನೆ ಅನಿಲಗಳಂತ ಕರಿತೀವಿ ನಾವು, ಗ್ರೀನ್ ಹೌಸ್ ಗ್ಯಾಸಸ್ಸು. ಈ ಗ್ರೀನ್ ಹೌಸ್ ಗ್ಯಾಸಸ್ಸು ವಾತಾವರಣದಲ್ಲಿ ಹೆಚ್ಚಿಗೆ ಸೇರಿಕೊಳ್ತಾ ಇದ್ದಾವೆ. ಸೇರಿಕೊಂಡ ಮೇಲೆ ಅಂದ್ರೆ ಇವು ಭೂಮಿಯಿಂದ ಹೊರಸೂಸುವ ಲಾಂಗ್ ವೇವ್ ರೇಡಿಯೇಷನನ್ನು ಹೀರಿಕೊಳ್ತಾವೆ. ಅಂದರೆ ಶಾರ್ಟ್ ವೇವ್ ರೇಡಿಯೇಷನನ್ನು ಹೀರಿಕೊಳ್ಳುವುದಿಲ್ಲ. ಅಂದ್ರೆ ಸೂರ್ಯನ ಬೆಳಕನ್ನು ಇವು ಹೀರಿಕೊಳ್ಳುವುದಿಲ್ಲ. ಸೂರ್ಯನ ಬೆಳಕು, ಬಿಸಿಲು ನೇರವಾಗಿ ಭೂಮಿಯನ್ನು ತಲುಪುತ್ತಾ, ಭೂಮಿ ಕಾದು ಅದು ಒಂದು ಕಿರಣಗಳನ್ನು ಹೊರಸೂಸುತ್ತಾ. ಅದಕ್ಕೆ ನಾವು ಔಟ್ ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಇವು ಹಸಿರು ಮನೆ ಅನಿಲಗಳು ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ನೈಟ್ರಸ್ ಆಕ್ಸೈಡು, ಕ್ಲೋರೋಫ್ಲೋರ್ ಕಾರ್ಬನ್ಸ್ ಇವೆಲ್ಲ ಏನು ಮಾಡ್ತಾವಂದ್ರೆ ಔಟ್ ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್ನು ಹೀರಿಕೊಂಡು ವಾತಾವರಣದ ಉಷ್ಣಾಂಶವನ್ನು ಏರಿಕೆ ಆಗಲಿಕ್ಕೆ ಸಹಾಯ ಮಾಡ್ತಾವೆ. ಇದು ಒಂದು ಹಸಿರು ಮನೆ ಅನಿಲಗಳು ಒಂದು ಬ್ಲ್ಯಾಂಕೆಟ್ ಥರ ಕೆಲಸ ಮಾಡ್ತಾವೆ. ಈ ಉಷ್ಣಾಂಶ ಏರಿಕೆ ಆಗ್ತಾಯಿದೆ ಔದ್ಯೋಗಿಕ ಕ್ರಾಂತಿಯಿಂದ ಆದ ನಂತರ. ಸುಮಾರು ಈಗ ಉಷ್ಣಾಂಶ 1.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಗತಿಕ ಮಟ್ಟದಲ್ಲಿ ಏರಿಕೆ ಆಗಿದೆ. ಮತ್ತು ನಗರ ಪ್ರದೇಶಗಳಲ್ಲಿ ಮತ್ತು ಕೆಲವು ಪ್ರದೇಶಗಳಲ್ಲಿ ಇನ್ನೂ ಹೆಚ್ಚಿಗೆ ಆಗಿರುವುದು ಕಂಡುಬಂದಿದೆ. ಈ ಉಷ್ಣಾಂಶ ಏರಿಕೆ ಆಯಿತು ಅಂದ್ರೆ ವಾತಾವರಣದಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಕರಿತೀವಿ ನಾವು. ವಾತಾವರಣದಲ್ಲಿ ಉಷ್ಣಾಂಶ ಏರಿಕೆ ಆದಾಗೆಲ್ಲ ನೀರನ್ನು ಅಂದ್ರೆ ಆವಿಯನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಜಾಸ್ತಿ ಆಗುತ್ತೆ. ಬೇಗ ಸ್ಯಾಚುರೇಷನ್ ಆಗೋದಿಲ್ಲ ವಾತಾವರಣ. ಇದರಿಂದ ಏನಾಗುತ್ತಂದ್ರೆ ವಾಟರ್ ಹೋಲ್ಡಿಂಗ್ ಆವಿ ವಾತಾವರಣದಲ್ಲಿ ಜಾಸ್ತಿ ಹಾಕ್ಕೊಂತ ಹೋಗುತ್ತಾ. ಇದರಿಂದ ಏನಾಗುತ್ತಂದ್ರೆ ಮಳೆ ಆಯ್ತಂದ್ರೆ ಅತಿ ಒಂದು ಅಲ್ಪಾವಧಿಯಲ್ಲಿ ಸಾಕಷ್ಟು ಮಳೆಯನ್ನು ಸುರಿಸ್ತಾವೆ. ಈ ಒಂದು ಉಷ್ಣಾಂಶ ಏರಿಕೆಯು ಕೂಡ ಕೆಲವೊಮ್ಮೆ ಎಲ್ಲಿನೋ ಆದಂಥ ಜಾಗತಿಕ ಮಟ್ಟದಲ್ಲಿರುವ ಗ್ಲೋಬಲ್ ಸ್ಕೇಲ್ ಸಿಸ್ಟಮ್ಸನ್ನು ಕೂಡ ಒಮ್ಮೊಮ್ಮೆ ತೀವ್ರಗೊಳ್ಳಲಿಕ್ಕೆ ಸಹಾಯ ಮಾಡ್ತಾವೆ. ಮತ್ತು ಅದು ಅಲ್ಲದೆ ಸೈಕ್ಲೋನ್ ಇರ್ಬೋದು, ಲೋ ಪ್ರೆಷರ್ ಸಿಸ್ಟಮ್ ಇರ್ಬೋದು,
ಲೈಟ್ನಿಂಗು ತಂಡರು ಗುಡುಗು ಮಿಂಚು ಇತ್ತಿತ್ತಲಾಗಿ ಕೂಡ ಅವು ಸಿವಿಯರ್ ಆಗ್ತಾ ಇದಾವೆ ಮತ್ತು ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ ನಾವು. ಅಂದರೆ ಒಂದು ಅಲ್ಪಾವಧಿಯಲ್ಲಿ ಒಂದು ತಾಸಿನೊಳಗೆ 10 ಸೆಂಟಿಮೀಟ್ರ್ ಮಳೆ ಆಗೋದು, ಇದಕ್ಕೆ ನಾವು ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ. ಇವಕ್ಕೆಲ್ಲ ಇದಕ್ಕೆ ಕನ್ನಡದಲ್ಲಿ ಮೇಘಾಸ್ಫೋಟ ಅಂತ ಕರಿತೀವಿ ಕ್ಲೌಡ್ ಬರ್ಸ್ಟಿಗೆ. ಇವೆಲ್ಲ ಇತ್ತಿತ್ತಲಾಗಿ ಜಾಸ್ತಿ ಆಗ್ತಾವೆ. ಈ ಒಂದು ಮಳೆ ಆಗಕತ್ತಂದ್ರೆ ಯಾವುದೇ ಒಂದು ಸರ್ಕ್ಯುಲೇಷನ್ನು ಅಥವಾ ಟ್ರಫು ಅಥವಾ ಲೋ ಪ್ರೆಷರ್ ಸಿಸ್ಟಮ್ಲಿಂದ ಮಳೆ ಆಗ್ತಾ ಇತ್ತಂದ್ರೆ ಸುತ್ತಮುತ್ತಲಿನ ಎಲ್ಲ ತೇವಾಂಶವನ್ನು ಅದು ತನ್ನಷ್ಟಿಗೆ ಸೆಳೆದುಕೊಂಡು ಅಲ್ಲೇ ಮಳೆಯನ್ನು ಸುರಿಸಿಬಿಡ್ತೈತಿ. ಅಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಉಳಿದ ಪ್ರದೇಶಗಳಲ್ಲಿ ಡ್ರೌಟ್ ಲೈಕ್ ಸಿಚುವೇಶನ್ಸ್ ಇರ್ತಾವೆ. ಅಂದ್ರೆ ಮಳೆ ಆಗೋದೇ ಇಲ್ಲ ಕೆಲವೊಂದು ಕಡೆ. ನಾವು ಇಲ್ಲೇ ನಮ್ಮ ರಾಜ್ಯದಲ್ಲೇ ನಾವು ನೋಡ್ತಾ ಇದ್ದೀವಿ, ಕೆಲವೊಂದು ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆ ಆಯಿತು. ಆದರೆ ಭಾಳ ಜಿಲ್ಲೆಗಳಲ್ಲಿ ಇನ್ನೂ ಮಳೆ ಕೊರತೆ 30-40% ಮಳೆ ಕೊರತೆ ಐತಿ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಬೆಂಗಳೂರು ಸೇರಿದಂತೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇದೆ. ಆದರೆ ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಪಶ್ಚಿಮ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆಯಾಗಿದೆ. ಇದು ಒಂದು ಅಂದ್ರೆ ಈ ಒಂದು ಜಾಗತಿಕ ತಾಪಮಾನವು ಕೂಡ ನಮಗೆ ಗೊತ್ತಿರಲಾರ್ದಂಗೆ ಅದು ಒಂದು ಪರಿಣಾಮ ಬೀಳ್ತಿರ್ತೈತಿ. ಈ ಜಾಗತಿಕ ತಾಪಮಾನ ಆಗಲಿಕ್ಕೆ ಇನ್ನೊಂದು ಕಾರಣ ಅಂದರೆ ಜನಸಂಖ್ಯೆ ಏರಿಕೆ ಆಗಿರುವುದರಿಂದ ಅರಣ್ಯಗಳು ಕೂಡ ನಾಶ ಆಗ್ತಾವೆ. ಇವೆಲ್ಲ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳಲಿಕ್ಕೆ ಗಿಡ ಮರಗಳು ಕೂಡ ಜಾಸ್ತಿ ಬೇಕು. ಹಿಂಗೆ ಇವೆಲ್ಲ ಅಂಶಗಳು ಇವನ್ನೆಲ್ಲ ಕಡಿಮೆ ಮಾಡ್ಬೇಕಂದ್ರೆ ನಾವು ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ನಾವು ಹುಡುಕಿಕೊಳ್ಬೇಕಾಗತ್ತೆ. ಈಗ ಸೋಲಾರ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು. ಹಿಂಗೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣದಲ್ಲಿ ಹೊರಸೂಸೋದನ್ನು ಕಡಿಮೆ ಮಾಡಬೇಕು. ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, ನೈಟ್ರಸ್ ಆಕ್ಸೈಡು, ಇವೆಲ್ಲ ವಾತಾವರಣದಲ್ಲಿ ಹೊರಸೂಸುವುದನ್ನು ಕಡಿಮೆ ಮಾಡೋದರಿಂದ ನಾವು ಈ ಒಂದು ಗ್ಲೋಬಲ್ ವಾರ್ಮಿಂಗನ್ನು ಕಡಿಮೆ ಮಾಡ್ಕೋಬೋದು. ಮತ್ತು ಇದಕ್ಕೆ ಇತರ ಸೊಲ್ಯೂಷನ್ಸ್ ಅದಾವೆ, ಅವನ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ.